ಇನ್ನು ಈಗಾಗಲೇ ಹೇಳಿದಾಗೆ CCBಯ ಮಾದಕ ದ್ರವ್ಯ ನಿಗ್ರಹದ ದಳದವರ ಒಂದು ಕಾರ್ಯಾಚರಣೆ, ಅದರಲ್ಲಿ ನಿಷೇಧಿತ ಮಾದಕ ವಸ್ತು MDMA ಕ್ರಿಸ್ಟಲ್ ಮಾರಾಟ ಮಾಡ್ತಾ ಇರತಕ್ಕಂಥ ಓರ್ವ ವಿದೇಶಿ ಪ್ರಜೆಯನ್ನು ಬಂಧಿಸಿ ಆತನಿಂದ 2 kg 585 ಗ್ರಾಂ MDMA ಕ್ರಿಸ್ಟಲ್, ಒಂದು ದ್ವಿಚಕ್ರ ವಾಹನ ಮತ್ತು ಒಂದು ಐಫೋನನ್ನು ವಶಪಡಿಸಿಕೊಂಡಿದ್ದಾರೆ. ಇದು ಆಗಿರ್ತಕ್ಕಂಥದ್ದು 14ನೇ ತಾರೀಕು ಸೂಲದೇವನಹಳ್ಳಿ ಭಾಗದಲ್ಲಿ ಅಚ್ಯುತನಗರದ ಮನೆಯೊಂದರಲ್ಲಿ ಈ ರೀತಿ ವಿದೇಶಿ ವ್ಯಕ್ತಿಗಳು ಈ ಕೃತ್ಯವನ್ನು ನಡೆಸ್ತಾ ಇದ್ದು, ಅದರಲ್ಲಿ ಒಬ್ಬನನ್ನು ಈಗ ಬಂಧಿಸಲಾಗಿದೆ. ಇನ್ನೂ ಒಬ್ಬ ಆರೋಪಿಗಾಗಿ ಪೊಲೀಸರು ಇನ್ನೂ ಹುಡುಕ್ತಾ ಇದ್ದಾರೆ. ಇದರಲ್ಲಿ ಈಗಾಗಲೇ ಹೇಳಿದಾಗೆ 1 kg 485 ಗ್ರಾಂ ಬಿಳಿ ಬಣ್ಣದ MDMA ಕ್ರಿಸ್ಟಲ್ ಮತ್ತು 1 kg 100 ಗ್ರಾಂ ಬ್ರೌನ್ ಕಲರ್ MDMA ಕ್ರಿಸ್ಟಲ್ಗಳನ್ನು ಅವರು ಇದರಲ್ಲಿ ವಶಪಡಿಸಿಕೊಂಡಿದ್ದಾರೆ. ಒಂದು ಐಫೋನ್ ಮತ್ತು ಒಂದು ದ್ವಿಚಕ್ರ ವಾಹನ, ಎಲೆಕ್ಟ್ರಾನಿಕ್ ವೇಯಿಂಗ್ ಮೆಷಿನ್ಗಳನ್ನು ಕೂಡ ಇದರಲ್ಲಿ ರಿಕವರಿ ಮಾಡಲಾಗಿದೆ. ಒಟ್ಟು ಮೌಲ್ಯ ಸುಮಾರು 4 ಕೋಟಿ ಅಂತ ಹೇಳಿ ಅಂದಾಜಿಸಲಾಗಿದೆ. ಆರೋಪಿ ಏನಿದ್ದಾನೆ ಈತ ವಿದೇಶಿ ಮೂಲದನಾಗಿದ್ದು ಆಫ್ರಿಕಾ ದೇಶದ ಪ್ರಜೆಯಾಗಿರ್ತಾನೆ. ಈತ ಬಿಸ್ನೆಸ್ ವೀಸಾ ಮೇಲೆ ಬೆಂಗಳೂರಿಗೆ ಬಂದಿದ್ದು ಈತನನ್ನು ಪೊಲೀಸರು ಈಗ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ದಾರೆ.